ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಕೊಡಗಿನ ಒಂದು ಸ್ಪೆಷಲ್ ಹುರುಳಿಕಾಳು ಮತ್ತು ಹುರುಳಿಕಾಳು ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಇದನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇವತ್ತು ನೋಡಿ, ಸಿಂಪಲ್ಲಾಗಿ ಈಸಿಯಾದ ರೆಸಿಪಿ ಇದು. ಎಲ್ರಿಗೂ ಗೊತ್ತಿದೆ ಆಲ್ರೆಡಿ, ಆದರೂ ನಮ್ಮೂರಿನ ಸ್ಪೆಷಲ್ ಅಂತ ಮಾಡ್ತಾಯಿದ್ದೀವಿ. ಕಡಿಮೆ ಹುರಿಯಲ್ಲಿ ಹುರಿಯುವಂಥದ್ದು. ಕಪ್ಪಾಗೋದು ಬೇಡ, ಒಂದು ಬ್ರೌನಿಷ್ ಕಲರ್ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋದು. ನಂತರ ಅದಕ್ಕೆ ಮೆಣಸು, ಗಾಂಧಾರಿ ಮೆಣಸಿಲ್ಲ ಹಸಿಮೆಣಸು ಹಾಕ್ಕೊಳ್ಳೋದು. ಮತ್ತು ಅದನ್ನ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ತೆಂಗಿನ ತುರಿ, ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದಕ್ಕೆ ಒಂದು ಲೆಮನ್ ರಸ ಹಾಕ್ಬೋದು, ಇಲ್ಲ ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಹುಳಿಗೋಸ್ಕರ. ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ. ಯೂಶ್ವಲಿ ನಾವು ಅಕ್ಕಿ ರೊಟ್ಟಿ ಚಪಾತಿಗೆಲ್ಲ ಯೂಸ್ ಮಾಡುವಂಥದ್ದು. ಇದು ಅಕ್ಕಿ ರೊಟ್ಟಿ ಮಾಡುವ ವಿಧಾನ. ಅಕ್ಕಿ ರೊಟ್ಟಿಗೆ ಇದು ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಲ್ಲ, ಆ ಅಕ್ಕಿದು ಅನ್ನ ಬಿಸಿ ಬಿಸಿ ಇದ್ದರೆ ಒಳ್ಳೆಯದು ಕಲಸೋಕ್ಕೆ. ಸ್ವಲ್ಪ ಉಗುರು ಬೆಚ್ಚಗೆ ಅನ್ನ ಇದ್ದರೆ ಬೇಗ ಕಲಿಸ್ಬೋದು, ಕೈಯಲ್ಲಿ ಅದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಅಕ್ಕಿ ಪುಡಿ ಇನ್ನೊಂದು ದಿವಸ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನಾನು, ಅಕ್ಕಿ ಪುಡಿ ಹೇಗೆ ಮಾಡೋದು ಅಂತ. ಅದನ್ನು ಹಾಕಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿಗೆ, ಅನ್ನಕ್ಕೆ ಎಷ್ಟು ಅಕ್ಕಿ ಪುಡಿ ಬೇಕಾಗುತ್ತೆ ಅಂತ ನಾವು ಮಾಡುವ ಅಂದಾಜಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಮೆಷರ್ಮೆಂಟ್ ಏನಿಲ್ಲ. ಒಂಚೂರು ಪುಡಿ ಉಪ್ಪು ಹಾಕಿ ಚೆಂದ ಕೈಯಲ್ಲಿ ನಾದಬೇಕು. ನಾದಿದರೆ ಅದು ಎಲ್ಲ ಸ್ಮೂತಾಗಿ ಎರಡು ಮಿಕ್ಸ್ ಆಗಿ ಒಂದು ಹದಕ್ಕೆ ಬರುತ್ತೆ. ಅದು ಗೊತ್ತಾಗುತ್ತೆ ನಮಗೆ. ಈ ಥರ ಕಲಿಸ್ಕೊಂಡು ಮುದ್ದೆ ಮಾಡಿ ಇಟ್ಕೊಳ್ಳೋದು. ರೊಟ್ಟಿದು ಮುದ್ದೆ. ಈಗ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಉಂಡೆ ಮಾಡಿ ರೊಟ್ಟಿ ಬಿಲ್ಲೆ ತಟ್ಕೊಳ್ಳೋದು. ನೋಡಿ, ಈ ಥರ ತಟ್ಕೋಬೇಕು. ಆಗ ನಮಗೆ ಅದು ತಿನ್ನಾಗಿ ಸಿಗ್ತದೆ ಅಂತ. ಸೆಂಟ್ರನ್ನು ಜಾಸ್ತಿ ತಟ್ಕೋಬೇಕು ನೋಡಿ, ಆ ಥರ. ಮತ್ತು 2 ಆಯಿಲ್ ಪೇಪರ್, ಅದಕ್ಕೆ ಆಯಿಲ್ ಅಪ್ಲೈ ಮಾಡಿ ಮಿಷಿನಲ್ಲಿ ನಾವು ರೊಟ್ಟಿ ಮಾಡೋದು. ತುಂಬ ಜನ ಕೈಯಲ್ಲಿ ಮಾಡ್ತಾರೆ, ಮತ್ತು ಚಪಾತಿ ಮಾಡುವ ರೋಲರಲ್ಲೂ ಕೂಡ ತಡ್ತಾರೆ. ಈ ಥರ 2 ಕಡೆ ಹಾಕಿ ಕಾಯಿಸುವಂಥದ್ದು ರೊಟ್ಟಿ ಕಾವಲಿನಲ್ಲಿ. ಈ ರೊಟ್ಟಿಯನ್ನು ಒಲೆಯಲ್ಲಿ ಮಾಡಿದರೆ ತುಂಬ ಚೆಂದ. ಬೆಂಕಿ ಕೆಂಡ ಎಲ್ಲ ಹಾಕಿ ಕೆಂಡದಲ್ಲಿ ಆರಿಸಿದರೆ ತುಂಬ ಟೇಸ್ಟ್ ಇರುತ್ತೆ. ಇದು ಸ್ಟೌವಲ್ಲಿ ಮಾಡಿದರೆ ತುಂಬ ಸ್ಮೂತ್ ಆಗುತ್ತೆ ಬೇಗ. ಆದರೆ ನಮಗೀಗ ವಿಧಿ ಇಲ್ಲ, ಒಲೆ ಇಲ್ಲ ಅಂಥೇಳಿ ರೊಟ್ಟಿ ಇದರಲ್ಲೇ ಮಾಡೋದು. ಫಸ್ಟೆಲ್ಲ ನಾವು ಒಲೆಯಲ್ಲಿ ಮಾಡ್ತಾಯಿದ್ವಿ, ತುಂಬ ಚೆಂದ ಇರ್ತಿತ್ತು. ಈ ಥರ ಪ್ಲಂಪಿಯಾಗಿ ಬರಬೇಕು, ಅದು ಖುಷಿ ಆಗುತ್ತೆ ತಿನ್ನೋಕ್ಕೆ, ಸರ್ವ್ ಮಾಡೋಕ್ಕೂ ಇಷ್ಟ ಆಗುತ್ತೆ. ಇದು ರೆಡಿ ಟು ಸರ್ವ್. ಇದರ ಜೊತೆಗೆ
ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡೋದು. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಚೆಂದ ರೊಟ್ಟಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.